ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಎದ್ದು ರೆಡಿ ಆಗಿದ್ವಿ. ಸೊ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ನೋಡ್ಕೊತಾ ಇದ್ವಿ. ಅದಾದಮೇಲೆ ಮಕ್ಕಳೂ ಕೂಡ ರೆಡಿ ಮಾಡಿಬಿಟ್ಟು ಅವ್ರನ್ನ ಮನೇಲೇ ಬಿಟ್ಬಿಟ್ಟು ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡು ಹೊರಗಡೆ ಹೋಗಿದ್ವಿ. ಸೊ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ರು, ನನ್ನ ಪಾಡಿಗೆ ನಾನು ಕೂತ್ಕೊಂಡು ರೋಡಲ್ಲಿ ಹೋಗೋ ವೆಹಿಕಲ್ಸ್ನೆಲ್ಲ ನೋಡ್ತಾ ಇದ್ದೆ. ಹಸ್ಬೆಂಡ್ ಜೊತೆ ಹೋದ್ರೇ ಹೀಗೆ ಇರುತ್ತೆ. ಸೊ ಹಾಗಾಗಿ ಹಂಗೆ ನೋಡ್ಕೊಂಡಿದ್ನ. ಸೊ ಅವ್ರ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ತುಂಬ ಬಿಸಿಲಿತ್ತು ಹೊರಗಡೆ, ಸಿಕ್ಕಾಪಟ್ಟೆ ವೇವಿ ಬಿಸಿಲು ಅಂತಲೇ ಹೇಳ್ಬೋದು. ಹಾಗಾಗಿ ಏನಾದರೂ ತಣ್ಣು ಕುಡಿಯೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಶಾಪಿಗೆ ಹೋಗಿದ್ವಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೇಳಿದ್ದೆ ಅವ್ರಿಗೆ ಬ್ರೌನಿ ವಿತ್ ಐಸ್ ಕ್ರೀಮ್ ಬೇಕು ಅಂತ. ಅದನ್ನು ಮಗುವಾಗಿ 1.5 ವರ್ಷ ಆದಮೇಲೆ ಕೊಡಿಸಿದ್ದಾರೆ. ಅದನ್ನೇ ಹೇಳ್ಬಿಟ್ಟು ನಗ್ತಾ ಇದ್ವಿ. ಅದಾದಮೇಲೆ ಒಂದು ವಾಟರ್ ಮೆಲನ್ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ನಾವು ಯಲಹಂಕಗೆ ಹೋಗಿದ್ವಿ. ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು. ಹಾಗಾಗಿ ಸಿಕ್ಕಾಪಟ್ಟೆ ರೇಟು, ಏನಂದ್ರೂ ಕೇಳೋಂಗೆ ಇಲ್ಲ. ಹಬ್ಬಗಳು ಬಂತು ಅಂದರೆ ಏನು ಈಸ್ಕೊಳ್ಳೋಕ್ಕೆ ಆಗಲ್ಲ ನಾವು. ಆದಮೇಲೆ ಯಲಹಂಕ ಸಂತೆಗೆ ಹೋಗ್ಬಿಟ್ಟು ಅಲ್ಲೂ ಸ್ವಲ್ಪ ಹೂವೆಲ್ಲ ಬೇಕಾಗಿತ್ತಲ್ಲ, ಅದೆಲ್ಲ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಹೆವಿ ಕ್ರೌಡ್ ಇತ್ತು, ಕಾಲಿಡೋಕ್ಕೂ ಜಾಗ ಇದ್ದಿದ್ದಿಲ್ಲ. ಅದೆಲ್ಲ ತೊಗೊಂಡು ಹಾಗೆ ಬೂತ್ ಕುಂಬಳಿಕಾಯಿನೂ ಬೇಕಾಗಿತ್ತು. ಅದನ್ನು ಕೂಡ ಅದು ವೆಯ್ಟ್ ಲೆಕ್ಕ ಅಂತೆ, ಅದನ್ನು ಕೂಡ ತೊಗೊಂಡು ಅಲ್ಲಿಂದ ಸ್ವೀಟ್ಸ್ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲೂ ಸ್ವಲ್ಪ ಸ್ವೀಟ್ ಎಲ್ಲ ತೊಗೊಂಡು ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ತೊಗೊಂಡು ಇವಾಗ ಮನೆಗೆ ಶಾಪಿಂಗ್ ಎಲ್ಲ ಮುಗೀತು. ಮನೆಗೆ ಹೊರಟ್ವಿ. ಮನೆಗೆ ಬಂದಮೇಲೆ ಬುಜ್ಜಿ ಬೇಬಿ ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟ ನಮ್ಮನ್ನು ನೋಡಿ. ಬಂದಿದ್ದ ತಕ್ಷಣ ತಿಂಡಿ ಏನೇನಿದೆ ಅಂತ ಹೇಳ್ಬಿಟ್ಟು ಅಣ್ಣ ತಮ್ಮ ಇಬ್ಬರು ಚೆಕ್ ಮಾಡ್ತಾಯಿದ್ರು. ಚೆಕ್ ಮಾಡಿದ್ಮೇಲೆ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಅಪ್ಪ ಮಕ್ಕಳೆಲ್ಲ ಗಾಡಿ ತೊಳಿತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಇನ್ವಾಲ್ವ್ ಆಗಿದ್ರು ಗಾಡಿಯೆಲ್ಲ ವಾಶ್ ಮಾಡೋಕ್ಕೆ. ನಾಳೆ ಬೆಳಗ್ಗೆ ಪೂಜೆ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ಚಿರುಗಂತೂ ಈ ಕೆಲಸಗಳೆಲ್ಲ ತುಂಬ ಇಷ್ಟ. ಆಮೇಲೆ ನಾನು ಹೂವೆಲ್ಲ ತೊಗೊಂಡು ಬಂದಿದ್ನಲ್ಲ, ಗಾಡಿಗಳಿಗೆಲ್ಲ ಹಾರ ಬೇಕಿತ್ತು ಅಂತ ಹೇಳ್ಬಿಟ್ಟು ಹೂವು ಕಟ್ಟೋದು, ಪೋಣಿಸೋದು ಅದನ್ನೆಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.